ಲಿಂಗನಮಕ್ಕಿ ಜಲಾಶಯದಿಂದ ನೀರು ಹೊರಬಿಟ್ಟ ನಂತರ ವಿಶ್ವವಿಖ್ಯಾತ ಜೋಗ ಜಲಪಾತದ ಜಲಧಾರೆಯ ವೈಭೋಗ ಮತ್ತಷ್ಟು ಜೋರಾಗಿದ್ದು ಅಕ್ಷರಶಃ ಬೋರ್ಗರೆಯಲು ಶುರು ಮಾಡಿದೆ. ಕಡುಗಪ್ಪಿನ ಹಸಿರ ರಾಶಿಯ ಮಧ್ಯೆ ಹಾಲ್ನೊರೆಯಂತೆ ಧುಮ್ಮುಕ್ಕುವ ಜಲರಾಶಿ ನೋಡಿ ಎಲ್ಲರೂ ಒಮ್ಮೆ ವಾವ್ ಅನ್ನಲೇಬೇಕು. ಅಷ್ಟು ಸುಂದರವಾಗಿ ಕಾಣುತ್ತದೆ ಜೋಗದ ವೈಭವ. ಒಮ್ಮೆ ಜೋಗಕ್ಕೆ ಬಂದವರು ಪ್ರತಿ ಮಳೆಗಾಲದಲ್ಲಿ ತಪ್ಪದೆ ಬರುತ್ತಾರೆ. ಅದಕ್ಕೆ ಅಣ್ಣಾವರು ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ ಹಾಡಿದ್ದಾರೆ. ವಿಶ್ವ ಪ್ರಸಿದ್ಧ ಜೋಗ ಜಲಪಾತ ಮೈದುಂಬಿಕೊಂಡಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಹಾಲ್ನೊರೆಯಂತೆ ಹರಿಯುವ ರಾಜ, ರಾಣಿ, ರೋರರ್ ಹಾಗೂ ರಾಕೆಟ್ ಕಣ್ಣಿಗೆ ಹಬ್ಬ ನೀಡುತ್ತಿದೆ. ಜಲಪಾತದ ಬೋರ್ಗರೆತ ಮೌನವನ್ನ ಸೀಳಿ ನಾದದ ಅಲೆಯನ್ನು ಹೊರಡಿಸುತ್ತಿದೆ. ವರುಣಾರ್ಭಟ ಜೋರಾಗಿದ್ದು ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದೆ. ಲಿಂಗನಮಕ್ಕಿ ಜಲಾಶಯದಿಂದ 33,000 ಕ್ಯೂಸೆಕ್ಸ್ ನೀರನ್ನ ಹರಿಬಿಡಲಾಗುತ್ತಿದೆ. ಹೀಗಾಗಿ ಜೋಗಪಾಲ್ಸ್ ಗತ ವೈಭವಕ್ಕೆ ಮೆರಳಿದೆ. ಲಿಂಗನಮಕ್ಕಿ ಜಲಾಶಯದ ನೀರು ಜೋಗದ ಜಲಧಾರೆ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ. ಶರಾವತಿ ನದಿಯೇ ಜೋಗ ಜಲಪಾತಕ್ಕೆ ಮೂಲ. 929 ಅಡಿ ಎತ್ತರದಿಂದ ಧುಮ್ಮುಕ್ಕುವ ದೃಶ್ಯ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತವೆ. ನಯಾಗಾರ ಜಲಪಾತ ನೀರಿನ ಸುತ್ತ ಜೋಗಕ್ಕಿಂತ ಅಧಿಕವಾಗಿದ್ರೂ ಎತ್ತರ ಜೋಗದಷ್ಟಿಲ್ಲ. ಹೀಗಾಗಿ ಮಳೆಗಾಲದಲ್ಲಿ ಜೋಗ್ ಫಾಲ್ಸ್ ನೋಡೋದೇ ಚಂದ. ಬೋರ್ಗರೆಯುತ್ತಾ ಧುಮ್ಮುಕ್ಕುತ್ತಿರುವ ಜಲಪಾತವನ್ನ ಸಾವಿರಾರು ಜನರು ಕಣ್ತುಂಬಿಕೊಂಡು ಮೊಬೈಲ್ ಮತ್ತು ಕ್ಯಾಮೆರಾಗಳಲ್ಲಿ ಫೋಟೋ ಸೆರೆ ಹಿಡಿದರು. ಆಗಾಗ ದಟ್ಟವಾಗಿ ಕವಿಯುತ್ತಿದ್ದ ಮಂಜಿನ ನಡುವೆ ಜಲಪಾತ ವೀಕ್ಷಿಸುವುದು ಪ್ರವಾಸಿಗರಿಗೆ ಖುಷಿ ನೀಡಿತ್ತು. ಒಟ್ನಲ್ಲಿ ಲಿಂಗನಮಕ್ಕಿ ಜಲಾಶಯದಿಂದ ಹೊರಬಿಟ್ಟ ನೀರು ಜೋಗದ ರಣಾರ್ಭಟಕ್ಕೆ ಕಾರಣವಾಗಿ ಪ್ರವಾಸಿಗರಿಗೆ ಖುಷಿ ನೀಡುತ್ತಿದೆ. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.